ನಮಸ್ಕಾರ. ನಾವು ಏನು ಇವತ್ತು ಪ್ರವಾಸಿ ಮಂದಿರದಲ್ಲಿ ನಾವೆಲ್ಲರೂ ಇಲ್ಲಿ ಸಭೆ ಸೇರಿದ್ದೇವೋ, ಈ ಉದ್ದೇಶ ಯಾವ ಕಾರಣಕ್ಕಾಗಿ ಯಾವ ಉದ್ದೇಶಕ್ಕಾಗಿ ನಾವು ಇಲ್ಲಿ ಒಂದಾಗಿದ್ದೀವಿ ಅಂತ ಇಲ್ಲಿರೋ ಎಲ್ಲ ನಮ್ಮ ಸ್ನೇಹಿತರಿಗೂ ಗೊತ್ತು. ಏನು ನನ್ನ ಮಾಧ್ಯಮ ಮಿತ್ರರ ಮುಖಾಂತರ ಮತ್ತು ಊರಿನ ಗ್ರಾಮಸ್ಥರ ಸಹಕಾರದಿಂದ ಏನು ಗಡಿನಾಡಿಗೆ ಗುರುತಿಸಿರುವ ಒಂದು ಕಲ್ಲನ್ನು ಎತ್ತಿ ಆ ಕಲ್ಲನ್ನು ತಂದು ಕರ್ನಾಟಕದಲ್ಲೇ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ ಒಳಭಾಗದಲ್ಲಿ ಏನು ಅದನ್ನು ನಾಟಿ ಮಾಡಿದ್ದಾರೋ ಅದ್ರ ಮಾಡಿದ್ದ ವಿರುದ್ಧವಾಗಿ ನಾವು ಎಲ್ಲ ಕನ್ನಡ ಪರ ಸಂಘಟನೆಯವರು ಯಾವ ಉದ್ದೇಶಕ್ಕಾಗಿ ಇವರು ಈ ಕಲ್ಲನ್ನು ಅಲ್ಲಿಂದ ತಂದು ಇಲ್ಲಿ ನಾಟಿ ಮಾಡಿದ್ದಾರೋ ಏನೋ ನಮ್ಗೆ ಗೊತ್ತಾಗಿಲ್ಲ. ಅದು ಯಾರು ಮಾಡಿದ್ದಾರೋ ಅದು ನಮಗೂ ಸಹ ಗೊತ್ತಾಗಿಲ್ಲ. ಆ ಮಾಡಿರುವವರ ವಿರುದ್ಧವಾಗಿ ಏನು ಮಾಡಿದ್ದಾರೋ ತಮ್ಮ ಲಾಭಕ್ಕಾಗಿ ತಮ್ಮ ನಾಡಿನ ಭೂಪ್ರದೇಶವನ್ನು ಬಿಟ್ಟುಕೊಡೋಕ್ಕೆ ಸಿದ್ಧವಾಗಿದ್ದಾರಂದರೆ ಅದಕ್ಕನ್ನು ಕೃತ್ಯ ಮತ್ತೊಂದಿಲ್ಲ ಅಂತ ಹೇಳುತ್ತಾ, ಆ ಮಾಡೋ ಕೆಲಸಕ್ಕನ್ನು ತನ್ನ ಹಾಲು ಕುಡಿದ ತಾಯಿಗೆ ದ್ರೋಹ ಮಾಡಿದ ರೀತಿಯಲ್ಲಿ ನಮ್ಮ ಭೂಪ್ರದೇಶವನ್ನು ಬಿಟ್ಟುಕೊಡೋಕ್ಕೆ ಸಿದ್ಧವಾಗಿದ್ದಾರಲ್ಲ, ಅವರಿಗೆ ನಾಚಿಕೆಯಾಗಬೇಕಂತ ಹೇಳ್ತಾ ನಾವೆಲ್ಲ ಕನ್ನಡ ಪರ ಸಂಘಟನೆಯವರು ಮುಂದಿನ ದಿನಗಳಲ್ಲಿ ನಾವೇನಿದ್ದೀವಿ ಎಲ್ಲ ಸಂಘಟನೆಗಳು ರೈತ ಪರ, ಕನ್ನಡ ಪರ, ದಲಿತ ಪರ, ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ಅಂದರೆ ಸೋಮವಾರವನ್ನು ಹೋರಾಟ ಮಾಡಲು ನಾವು ನಿಗದಿಪಡಿಸಿಕೊಂಡಿರುತ್ತೇವೆ. ಅದೇ ರೀತಿಯಲ್ಲಿ ಆ ಕಲ್ಲನ್ನು ನಾಡಿದ ಇದಾಗಲಿ ನಾವು ಇನ್ನು ಪೊಲೀಸ್ ಇಲಾಖೆಗೆ ನಾವು ಒಂದು ಮನವಿ ಪತ್ರವನ್ನು ಕೊಡುತ್ತೇವೆ. ಆ ಮನವಿ ಮುಖಾಂತರ ಪೊಲೀಸ್ ಇಲಾಖೆ ನಮ್ಮನ್ನು ಭದ್ರತೆ ಒದಗಿಸಬೇಕು. ತಾಲೂಕು ಆಡಳಿತಕ್ಕೆ ನಾವು ಯಾವುದೇ ಒಂದು ಮಾಹಿತಿಯನ್ನು ಕೊಡುವುದಿಲ್ಲ. ಆ ಮಾಹಿತಿ ತಾಲೂಕು ಅಧಿಕಾರಿಗಳು ದಂಡಾಧಿಕಾರಿಗಳು ಏನಿದ್ದಾರೋ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ನಮ್ಮ ಸಮಸ್ಯೆಯನ್ನು ಅವರು ಆಲಿಸಿ ಇದಕ್ಕೆ ಪರಿಹಾರ ಕಾಣಬೇಕು. ಮುಂದೆ ಅದು ಏನಿತ್ತೋ ಕಲ್ಲು ಅದು ಅವರೇ ತಪ್ಪು ಮಾಡಿದ ವ್ಯಕ್ತಿಗಳು ಅವ್ರ ಕೈಯಿಂದಾನೇ ಆ ಸ್ಥಳಾಂತರ ಮಾಡಬೇಕು. ನಮ್ಮ ನಾಡಧ್ವಜವನ್ನು ಅಲ್ಲಿ ನಾವು ನಾಟಿ ಅಲ್ಲಿ ಏನು ನಾಡಧ್ವಜವನ್ನು ನಾಟಿ ಅಲ್ಲಿ ಪುಷ್ಪಾರ್ಚನೆ ಮಾಡಿ ನಾಡಧ್ವಜವನ್ನು ಹಾರಿಸುತ್ತೇವೆ ಅಂತ ಹೇಳುತ್ತಾ ನಾನು ಈ ಸುದ್ದಿಯನ್ನು ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ಜನರಿಗೆ ತಲುಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಆಂಧ್ರ ಗಡಿ ಹಾಗೂ ಶ್ರೀನಿವಾಸಪುರ ತಾಲೂಕಿನ ಗಡಿ ಭಾಗದಲ್ಲಿ ಮರಸನಪಲ್ಲಿ ಗ್ರಾಮದ ವ್ಯಾಪ್ತಿಯಲ್ಲಿ ಏನು ಒಂದು ರಸ್ತೆ ಕಾಮಗಾರಿ ಮಾಡುವಂಥ ನೆನೆಗುದಿಗೆ ಬಿದ್ದಿರುವಂಥ ಒಂದು ರಸ್ತೆ ಕಾಮಗಾರಿಯನ್ನು 3 ವರ್ಷದಿಂದ ಮಾಡದೆ ಒಂದು ಗ್ರಾಮಸ್ಥರ ಮನವಿ ಮೇರೆಗೆ ಒಂದು 3-4 ದಿನದಿಂದ ಕಾಮಗಾರಿಯನ್ನು ಕೈ ಎತ್ತಿಕೊಂಡು ಈ ನಮ್ಮ ಆಂಧ್ರ ಹಾಗೂ ಕರ್ನಾಟಕ ಗಡಿ ಭಾಗದಲ್ಲಿರುವಂಥ ಗಡಿ ಕಲ್ಲನ್ನು ತೆಗೆದುಕೊಂಡು ಬಂದು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ನೆಟ್ಟಿರ್ತಕ್ಕಂಥ ಈ ಯಾರು ಈ ಗುತ್ತಿಗೆದಾರರು ಹಾಗೂ ಈ ಸಂಬಂಧಪಟ್ಟ PMGY ಇಂಜಿನಿಯರ್ ಆಗಿರ್ಬೋದು, ಯಾರು ಇದಕ್ಕೆ ಸಂಬಂಧಪಟ್ಟಿರ್ತಾರೋ ಅವರ ಕಾಂಟ್ರಾಕ್ಟ್ ಲೈಸೆನ್ಸನ್ನು, ಗುತ್ತಿಗೆದಾರರ ಲೈಸೆನ್ಸನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು. ಅದೇ ಕಪ್ಪು ಪಟ್ಟಿಯಲ್ಲಿ ಹಾಕಬೇಕು. ಅದೇ ರೀತಿ ಆ ಇಂಜಿನಿಯರ್ ಯಾರು ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕನ್ನಡ ಪರ ಶ್ರೀನಿವಾಸಪುರ ಕನ್ನಡ ಪರ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ರೈತಪರ ಸಂಘಟನೆಯವರೆಲ್ಲ ಸೇರಿ ನಾವೊಂದು ಇವತ್ತೊಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದೀವಿ. ಏನು ಇವಾಗ ರಾಜ್ಯದ ಹಲವಾರು ಗಡಿ ಭಾಗದಲ್ಲಿ ಖಾತೆ ಯಾವತ್ತೂ ತೆಗಿತಾ ಇರ್ತಾರೆ. ಆದರೆ ನಮ್ಮ ಈ ಶ್ರೀನಿವಾಸಪುರ ಗಡಿ ಭಾಗ ಹಾಗೂ ಆಂಧ್ರ ಗಡಿ ಭಾಗ ಯಾವತ್ತೂ ಸೋದರತ್ವದಿಂದ ಸೌಜನ್ಯತೆಯಿಂದ ನಡ್ಕೊತಾ ಇದ್ದೀವಿ. ಆದರೆ ಇವತ್ತು ನಮ್ಮ ಕರ್ನಾಟಕದ ಒಂದು ಕೆಲವು ರಾಜಕೀಯ ಈ ಪ್ರೇರಣೆಗೋ ಇಲ್ಲಾಂದರೆ ಗುತ್ತಿಗೆದಾರ ಲಾಭಕ್ಕೋಸ್ಕರ ಈ ರೀತಿ ಗಡಿ ಭಾಗವನ್ನು ತಂದು ಈ ಥರ ತಂದಿಕ್ಕೋ ಕೆಲಸ ಮಾಡಿದ್ದಾರೆ. ಅವರ ವಿರುದ್ಧ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇದರ ಬಗ್ಗೆ ಯಾವುದೇ ಆಗಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. 3 ದಿನದಿಂದ ಇವತ್ತು ಅವರು ಗ್ರಾಮಸ್ಥರೆಲ್ಲ ಹೋರಾಟ ಮಾಡಿದ್ದಾರೆ. ನ್ಯೂಸ್ ಆಗಿದೆ, ಮಾಧ್ಯಮಗಳೆಲ್ಲ ಬಂದಿದೆ, ಪತ್ರಿಕೆಯಲ್ಲೆಲ್ಲ ಬಂದಿದೆ. 3 ದಿನದಿಂದ ಯಾವುದೇ ರೀತಿಯಾದ ಕ್ರಮ ತೆಗೆದುಕೊಂಡಿಲ್ಲ. ಯಾರೇ ಹೋಗಿ ಸ್ಥಳ ಪರಿಶೀಲನೆ ಆಗಲಿ ಇಲ್ಲಾಂದರೆ ಅದ್ರ ಬಗ್ಗೆ ಯಾರನ್ನ ಗ್ರಾಮಸ್ಥರನ್ನು ವಿಚಾರಿಸೋದಾಗಲಿ ಏನೂ ಮಾಡಿಲ್ಲ. ಈ ದಂಡಾಧಿಕಾರಿಗಳಿಗಂತೂ ಇವೆಲ್ಲ ಗೊತ್ತಾಗಲ್ಲದೆ ಅವ್ರಿಗೆ ಏನಿದ್ರು ಎಲ್ಲನ ಲಿಟಿಗೇಷನ್ಸ್ ಇದ್ದರೆ ಅಲ್ಲಿ ಹೋಗಿ ಗಲಾಟೆ ಮಾಡೋದು ಅವು ಮಾತ್ರ ಗೊತ್ತಾಗುತ್ತೆ ಅವ್ರಿಗೆ. ದಯವಿಟ್ಟು ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಹೋರಾಟಗಾರರು ಇದ್ರ ಬಗ್ಗೆ ಸೋಮವಾರ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಯಾವುದೇ ರೀತಿಯಾದಂಥ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಸ್ಥಳೀಯ ಶಾಸಕರು ಕೂಡ ಕೈ ಜೋಡಿಸಬೇಕು.
ಜನಪ್ರತಿನಿಧಿಗಳು ಯಾರಿದ್ದಾರೋ ಅವರು ಕೈ ಗ್ರಾಮಸ್ಥರು, ರೈತರು, ಎಲ್ಲ ಕನ್ನಡ ಅಭಿಮಾನಿಗಳು ಇದು ಗಡಿ ವಿಚಾರವಾಗಿದ್ದು, ಇವಾಗ ಬೇರೆ ರಾಜ್ಯದವ್ರು ಮಾಡಿದರೆ ಅದು ತಪ್ಪಾಗುತ್ತಾ ಇತ್ತು. ಇವಾಗ ನಮ್ಮ ರಾಜ್ಯದವ್ರು ಮಾಡಿದರೆ ಇವ್ರಿಗೆ ಏನು ನೀವು ಕಾನೂನು ಕ್ರಮ ತೆಗೆದುಕೊಂತೀರಾ ಅನ್ನೋ ಒಂದು ಈ ರಾಜ್ಯ ಹೆದ್ದಾರಿಯನ್ನು ಒಂದು ಬಂದ್ ಮಾಡಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕಾರ್ಯದರ್ಶಿ ಪ್ರಭಾಕರ್ ಗೌಡ ಅಂತ ನಾನು. ಇವತ್ತು ಏನು ಪ್ರವಾಸಿ ಮಂದಿರದಲ್ಲಿ ಕನ್ನಡ ಪರ ಸಂಘಟನೆಗಳು ಏನು ವಿಚಾರನ ಇವತ್ತು ನಿಮ್ಮ ಮುಂದೆ ಮಾಧ್ಯಮದವ್ರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ, ಅದಕ್ಕೆ ನಮ್ಮ ಸಂಘಟನೆ ಬಲಿಷ್ಠವಾಗಿ ಹೋರಾಟಕ್ಕೆ ಸಿದ್ಧವಾಗಿದೆ. ಏನು ವಿಷಯ ಅಂತಂದರೆ, ಇವತ್ತು ಮರ್ಸನಪಲ್ಲಿ ಗ್ರಾಮ ನಮ್ಮ ಗಡಿ ಭಾಗ, ಕರ್ನಾಟಕದ ಗಡಿ ಭಾಗ ಏನಿದೆ, ಆ ಗಡಿ ಭಾಗನ ಏನು ಗುತ್ತಿಗೆದಾರನಾದಂಥ ಲೋಕೋಪಯೋಗಿ ಇಲಾಖೆ ಗುತ್ತಿಗೆದಾರನು ರಸ್ತೆ ಉಳಿಸೋದಕ್ಕೋಸ್ಕರ, ಹಣ ಉಳಿಸೋದಕ್ಕೋಸ್ಕರ ಆ ಗಡಿ ಭಾಗದಲ್ಲಿರುವಂಥ ಕಲ್ಲನ್ನು ತೆಗೆದು 1.5 ಕಿಲೋಮೀಟ್ರ್ ಈ ಕಡೆ ಹಾಕಿರೋದು. ಈಗ ಏನಾಗಿದೆ ಅಂತಂದರೆ, ಇದು ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳಾಗಲಿ ಅಥವಾ ಈ ತಾಲೂಕು ಏನು ಜನಪ್ರತಿನಿಧಿಗಳಾಗಲಿ ಗಮನ ಹರಿಸದೆ ಇವತ್ತು ಆ ಮರ್ಸನಪಲ್ಲಿ ಗ್ರಾಮದ ಜನಗಳ ಹೋರಾಟ ಮೊನ್ನೆ ಎಲ್ಲ ಮಾಡಿ ಈ ಮಾಧ್ಯಮದಲ್ಲಿ ಬಂದಿದ್ದರೂ ಸಹ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಆದ್ದರಿಂದ ಆ ರಸ್ತೆ ಯಾರಿಗೆ ಸಂಬಂಧಪಟ್ಟಿದೆ, ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಿದೆಯಾ ಇಲ್ಲ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಿದೆಯಾ, ಅವರು ಸೂಕ್ತವಾದ ಕ್ರಮ ವಹಿಸಿ ಆ ಏನು ಗಡಿ ಭಾಗದಲ್ಲಿ ನಮ್ಮ ಕರ್ನಾಟಕದ ಕಲ್ಲಿತ್ತು ಆ ಗಡಿ ಭಾಗದಲ್ಲೇ ನೆಡಬೇಕು. ಅದನ್ನು ರಸ್ತೆ ಉಳಿಸ್ಕೊಳ್ಳೋದಕ್ಕೋಸ್ಕರ, ಆ ಗುತ್ತಿಗೆದಾರನ ಹಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಕ್ರಮ ವಹಿಸಿದ್ದಾರೆ. ಇದು ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳು ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿತ್ತು. ಅವರು ಅದನ್ನು ಕೆಲಸ ಮಾಡಿಲ್ಲ. ಆದರೆ ಆ ಸ್ಥಳಕ್ಕೆ ಹೋಗಿರೋದಿಲ್ಲ ಅವರು ಆ ಕೆಲಸ ಮಾಡಬೇಕಾದ್ರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸೋಮವಾರ ಏನು ಇವತ್ತು ಹೇಳ್ತಾ ಇದ್ದಾರೆ ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟಕ್ಕೆ, ಆ ಗ್ರಾಮಸ್ಥರು, ರೈತರು ಎಲ್ಲರೂ ಒಗ್ಗಟ್ಟಾಗಿ ಆ ಹೋರಾಟ ಮಾಡಿ ನಮ್ಮ ಗಡಿ ಭಾಗನ ಉಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತು ಅದೇ ರೀತಿ ಇವತ್ತು ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ ಅವರು ಸಹ ಇದಕ್ಕೆ ಒತ್ತು ಕೊಟ್ಟು ಇದನ್ನು ಕ್ರಮ ವಹಿಸಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಏನು ಆಂಧ್ರ ಪ್ರದೇಶ ಗಡಿ ಭಾಗ ಇತ್ತು ಅಲ್ಲಿಗೆ ಕಲ್ಲು ಹಾಕಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿನ ಏನು ಇವತ್ತು ಶ್ರೀನಿವಾಸಪುರ ತಾಲೂಕು, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ವ್ಯಾಪ್ತಿಯ ಮರ್ಸನಪಲ್ಲಿ ಗಡಿ ಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ರಸ್ತೆ ಕಾಮಗಾರಿ ವಿಚಾರದಲ್ಲಿ ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಆಂಧ್ರದ ಗಡಿ ಕಲ್ಲನ್ನು ತೆಗೆದು ಕರ್ನಾಟಕ ಜಾಗಕ್ಕೆ ಬದಲಾಯಿಸಿರ್ತಕ್ಕಂಥ ವಿಚಾರವಾಗಿ ಇವತ್ತೆಲ್ಲ ಒಂದು ಜನಪರ ಸಂಘಟನೆಗಳು, ಕನ್ನಡ ಪರ ಬೇರೆ ಬೇರೆ ಸಂಘಟನೆಗಳು ಇವತ್ತು ಸೇರಿ ಒಂದು ಪೂರ್ವಭಾವಿ ಸಭೆ ನಾವು ಇಲ್ಲಿ ಮಾಡಿದ್ದೀವಿ. ವಿಚಾರ ಏನಂತ ಹೇಳಿದ್ರೆ, ಸೋಮವಾರ ಇದರ ಬಗ್ಗೆ ಖಂಡಿಸಿ ಒಂದು ಪ್ರತಿಭಟನೆ ನಡೆಸ್ತಕ್ಕಂಥದ್ದು. ಇದು ಇವತ್ತು ಮಾಡಿರ್ತಕ್ಕಂಥದ್ದು ಇದು ಒಂದು ತಾಯಿ ದ್ರೋಹ ಕೆಲಸ, ದೇಶದ್ರೋಹ ಕೆಲಸ ಅಂತ ಹೇಳೋದು. ಇವತ್ತು ಏನೇ ಒಂದು ಸಮಸ್ಯೆ, ನಾಡಿನ ಜಲ ನೆಲ ಒಂದು ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಪತ್ರಕರ್ತರು ಆದಿಯಾಗಿ ಎಲ್ಲ ರೈತಪರರು ಮತ್ತು ಕನ್ನಡ ಪರ ಸಂಘಟನೆಗಳು ಸೇರಿ ಇದು ಮಾಡ್ತಕ್ಕಂಥದ್ದು ಭಾಳ ಶ್ಲಾಘನೀಯ ಕೆಲಸ. ಈ ಘಟನೆ ಇವತ್ತು 3 ದಿವಸಕ್ಕೆ ಕಳೀತೈತೆ. ನಾಳೆಗೆ 4 ಐತೆ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ ಇವತ್ತು ನಾಳೆಗೆ ನಾವೇನು ಕಾರ್ಯಕ್ರಮ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡು ಸೋಮವಾರಕ್ಕೆ ಅಲ್ಲಿ ಒಂದು ಈ ವಿಷಯದ ಬಗ್ಗೆ ಎಲ್ಲರೂ ಸೇರಿ ಸ್ಥಳೀಯ ಗ್ರಾಮೋತ್ಸವ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಜನರೊಟ್ಟಿಗೆ ಸೇರಿ ಒಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಈ ಘಟನೆ ಇಷ್ಟು 3 ದಿವಸ ಕಳೆದೇ ಕೂಡ ಮಾಧ್ಯಮಗಳಲ್ಲಿ ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಕಟಣೆ ಆಗಿದೆ, ಎಲೆಕ್ಟ್ರಿಕಲ್ ಮಾಧ್ಯಮಗಳಲ್ಲಿ ಕೂಡ ಪ್ರಸಾರ ಆಗಿದೆ. ಆದರೂ ಕೂಡ ತಾಲೂಕು ಆಡಳಿತ ಇವತ್ತು ಈ ಬಗ್ಗೆ ಎಚ್ಚರ ವಹಿಸಿಲ್ಲ. ಪೊಲೀಸ್ ಇಲಾಖೆ ಕೂಡ ಇವತ್ತು ಏನು ಮಾಡ್ತಾ ಇದೆ ನಮಗೂ ಗೊತ್ತಿಲ್ಲ. ಯಾಕಂದರೆ ಮಾಧ್ಯಮಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಶಾಂತಿಯುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಕ್ಕೆ ಇವರು ಎಚ್ಚರ ತಗೋಬೇಕಾಗಿತ್ತು. ಅದು ಇದುವರೆಗೂ ಆಗಿಲ್ಲ. ಆದರೂ ಕೂಡ ಈಗಲಾದರೂ ಕೂಡ ಏನಿವತ್ತು ನಾಡಿನ ಒಂದು ಜಲ ನೆಲ ಒಂದು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕನ್ನಡ ಪಂಚಾಯತ್ ಯಾರು ಮನೆಗೆ ಏನೋ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಈ ನಾಡಿನ ಒಂದು ಜಾಗವನ್ನು ಆ ಭೂಕಂಪಿಕೆ ಮಾಡಿರ್ತಕ್ಕಂಥ ಉಳಿಸಲಿಕ್ಕಾಗಿ ಸೋಮವಾರ ಶಾಂತಿಯುತ ಒಂದು ಪ್ರತಿಭಟನೆಯನ್ನು ಅಲ್ಲಿ ಹಮ್ಮಿಕೊಳ್ತಾ ಆ ರಸ್ತೆ ಮೇಲೆ ಕುಳಿತು ರಸ್ತೆಯಲ್ಲಿ ಅಡುಗೆ ಮಾಡೋ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರ ಕೊಡ್ತಕ್ಕಂಥದ್ದು. ಯಾರು ಇವತ್ತು ಅವ್ರು ಮಾಡಿದ್ದಾರೆ ನಿಜವಾಗ್ಲೂ ಅದು ಶೋಷಣೆಯಾಗಿರ್ತಕ್ಕಂಥದ್ದು. ಆ ಮಾಡಿರ್ತಕ್ಕಂಥ ಘಟನೆ ಮುಂದೆ ಮರುಕಳಿಸ್ದಂಗೆ ದಯವಿಟ್ಟು ಅವ್ರು ಯಾರಿದ್ದಾರೆ ತೆಗೆದುಕೊಂಡು ಆ ಕಲ್ಲನ್ನು ಮತ್ತೆ ಎಲ್ಲಿತ್ತೋ ಅದನ್ನು, ಆ ಬಾರ್ಡರ್ ಕಲ್ಲನ್ನು ಮತ್ತೆ ಅಲ್ಲಿಗೆ ಹಾಕತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಈ ನಾಡಿನ ಜನರಲ್ಲಿ ಇವತ್ತು ಏನಾಗಿದೆ ಕ್ಷಮಾಪಣೆ ಬಹಿರಂಗವಾಗಿ ಹೇಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತೊಂದು ತೀರ್ಮಾನ ಮಾಡ್ಕೊಂಡು ಸೋಮವಾರ ಒಂದು ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದೀವಿ.